ಸಮರ್ಪಣಾ ಪದ್ಧತಿಯ 13ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 113ನೇ ಶ್ಲೋಕದಲ್ಲಿ, ಭರತನ ಅತ್ಯಂತ ಭಾಗ್ಯಶಾಲಿ ತಲೆ ಕಿರೀಟ ಧರಿಸದೆ ಪಾದುಕಾದೇವಿನ ಧರಿಸ್ತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅವಿಕಲಮಧಿಕರ್ತುಂ ರಕ್ಷಣೆ ಸಪ್ತಲೋಕ್ಯಾಃ ರಘುಪತಿ ಚರಣೇನ ನ್ಯಸ್ತ ದಿವ್ಯಾನುಭಾವಾಂ ಅಭಜತ ಭರತಸ್ತ್ವಾಂ ಅಂಜಸಾ ಪಾದರಕ್ಷೆ ಮಣಿಮಕುಟ ನಿವೇಶತ್ಯಾಗ ಧನ್ಯೇನ ಮೂರ್ಧ್ನ. ಪಾದರಕ್ಷೆ, ಪಾದವನ್ನ ಕಾಪಾಡುವ ಪಾದುಕೆಯೇ ಭರತಃ, ಭರತನಾದವನು, ಸಪ್ತಲೋಕ್ಯಾಹ 7 ಲೋಕಗಳ, ಅವಿಕಲಂ ಯಾವ ಕೊರತೆಯೂ ಇಲ್ಲದೆ, ರಕ್ಷಣೆ ಕಾಪಾಡುವುದರಲ್ಲಿ, ಅಧಿಕರ್ತುಂ ಯೋಗ್ಯತೆಗಾಗಿ, ರಘುಪತಿ ಶ್ರೀರಾಮನ, ಚರಣೇನ ಪಾದದಿಂದ, ನ್ಯಸ್ತ ಇಡಲ್ಪಟ್ಟಿರುವ, ದಿವ್ಯ ಉತ್ತಮವಾದ, ಅನುಭಾವಾಂ ಹಿರಿಮೆಯನ್ನುಳ್ಳ, ತ್ವಾಂ ನಿನ್ನನ್ನು, ಮಣಿಮಕುಟ ಮಣಿಗಳಿಂದ ಕೂಡಿದ ಕಿರೀಟದ, ನಿವೇಶ ತ್ಯಾಗ ಇಟ್ಟುಕೊಳ್ಳುವುದನ್ನ ಬಿಟ್ಟಿದ್ದರಿಂದ, ಧನ್ಯೇನ ಮಹಾಭಾಗ್ಯವನ್ನುಳ್ಳ, ಮೂರ್ಧ್ನ ತಲೆಯಿಂದ, ಅಂಜಸ ಶೀಘ್ರವಾಗಿ, ಅಭಜತ ಪಡೆದನು. ಶ್ರೀರಾಮನು ಭರತನಿಗೆ ಪಾದುಕೆಯನ್ನು ಕೊಡುವಾಗ ಭರತ ಶ್ರೀರಾಮನನ್ನ ಪಾದುಕೆಗಳನ್ನ ಒಮ್ಮೆ ಧರಿಸಿಕೊಂಡು ಕೊಡೋದಕ್ಕೆ ಕೇಳ್ಕೊತಾನೆ. ಆಗ ಸ್ವಾಮಿ ಶ್ರೀರಾಮಚಂದ್ರ ಪಾದುಕೆಗಳನ್ನ ಹಾಕ್ಕೊಂಡ. ಭರತ ಹೀಗೆ ಮಾಡಿದ್ದಕ್ಕೆ ಅನೇಕ ವಿಧವಾದ ಅಭಿಪ್ರಾಯವನ್ನ ಹೇಳ್ತಾರೆ ಶ್ರೀ ವೇದಾಂತ ದೇಶಿಕರು. 7 ಲೋಕಗಳನ್ನು ಈ ಪಾದುಕೆ ಕಾಪಾಡಬೇಕಾಗಿರೋದ್ರಿಂದ ಯಾವ ಕೊರತೆಯೂ ಇಲ್ಲದೆ ಆ ಕಾರ್ಯ ನಡೆಸೋದಕ್ಕಾಗಿ ತನ್ನ ಪಾದದ ಪ್ರಭಾವವನ್ನ ಪಾದುಕೆಗೆ ಕೊಡೋದಕ್ಕೋಸ್ಕರ ಪಾದುಕೆನ ಏರ್ದ ಶ್ರೀರಾಮಚಂದ್ರ. ಅಂತಹ ಪಾದುಕೆ ಕಿರೀಟವನ್ನ ಧರಿಸೋದಕ್ಕೆ ನಿರಾಕರಿಸಿದ್ದ ಶ್ರೀ ಭರತಾಳ್ವಾನನ ಅತ್ಯಂತ ಭಾಗ್ಯಶಾಲಿಯಾದ ತಲೆಯನ್ನ ಏರ್ತು, ಅಥವಾ ಭರತಾಳ್ವಾನನು ತನ್ನ ಭಾಗ್ಯಶಾಲಿಯಾದ ತಲೆಯಿಂದ ಅದನ್ನ ಸ್ವೀಕರಿಸಿದನು ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.